ರಚಿಸಿ ಆ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಬಂದವರು ಯಾರು ಅದು ಗೊತ್ತಿಲ್ಲ, ಆದ್ರೆ ಫೋಟೋವನ್ನು ನೋಡಿದ್ರೆ ನಾನು ಗುರುತು ಹಿಡಿತೀನಿ ಅಂತೇಳಿ ಖುದ್ದು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಮೊದಲ ಬಾರಿ ಬಂದಿದ್ದಂತ ಯುವತಿ ಬೇರೆ, ಎರಡನೇ ಬಾರಿ ಬಂದಿದ್ದಂತ ಯುವತಿನೇ ಬೇರೆ ಅಂತ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಎರಡೂ ಬಾರಿ ಬಂದಿದ್ದಂತ ಯುವಕ ಯಾರಿದ್ರಲ್ಲ 30ರಿಂದ 35 ವರ್ಷದ ವ್ಯಕ್ತಿ ಒಬ್ಬನೇ ಆಗಿದ್ದ ಅಂತೇಳಿ ಇಲ್ಲಿ ಶಾಕಿಂಗ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಆ ಒಂದು ಮನವಿ ಪತ್ರದಲ್ಲಿ. ಆ ಮನವಿ ಪತ್ರದ ಮಾಹಿತಿ ರಿಪಬ್ಲಿಕನ್ಗೆ ಉನ್ನತ ಮೂಲಗಳಿಂದ ಸಿಕ್ಕಿದೆ. ಇನ್ನು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗ ಈ ಒಂದು ಮನವಿ ಪತ್ರವನ್ನ ಗೃಹ ಸಚಿವರಿಗೆ ಕೆ.ಎನ್. ರಾಜಣ್ಣ ಅವರು ಕೊಟ್ಟಿದ್ರು. ಈಗ ಈ ವಿಚಾರವಾಗಿ ಸಿಐಡಿಯಲ್ಲಿ ತನಿಖೆ ಕೂಡ ಆಗ್ತಾ ಇದೆ. ಇಲ್ಲಿರುವಂತಹ ಅಂಶಗಳನ್ನ ಆಧರಿಸಿ ತನಿಖೆ ಹೇಗೆ ನಡೆಯುತ್ತೆ? ಖಂಡಿತವಾಗಲೂ ಕೂಡ ನಾಗೇಂದ್ರ ಬಾಬು, ಸದನದ ಒಳಗಡೆ ಯಾವಾಗ ರಾಜಣ್ಣ ಅವರು ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿತ್ತು ಅಂತೇಳಿ ಹೇಳಿದಾಗಲೇ ಇದು ಬಹಳ ಗಂಭೀರ ಪ್ರಕರಣ ಆಗಿತ್ತು, ಮತ್ತೆ ಬಹಳ ಕುತೂಹಲದಿಂದ ಎಲ್ಲರೂ ಕೂಡ ಇದನ್ನ ನೋಡಿದ್ರು. ಆ ನಂತರ ರಾಜಣ್ಣ ಅವರು ಹೇಳಿದ್ರು ನನ್ನ ಬಳಿ ಕೆಲವು ಸಾಕ್ಷಿಗಳಿದ್ದಾವೆ ಅನ್ನೋದನ್ನ ಹೇಳಿದ್ರು. ಆದ್ರೆ ಸಿಸಿಟಿವಿ ಫುಟೇಜ್ಗಳು ಅದರಲ್ಲಿ ಇಲ್ಲ, ಅಥವಾ ಆ ವ್ಯಕ್ತಿಗಳು ನನ್ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಹುನ್ನಾರದಿಂದ ಬಂದಂತ ಸಮಯದ ಫುಟೇಜ್ಗಳು ಇಲ್ಲ ಅಂತ ಹೇಳಿ ಹೇಳಿದಾಗ ಎಲ್ಲರೂ ಕೂಡ ಹೆಂಗಪ್ಪ ಇದನ್ನ ಭೇದಿಸೋದು ಅನ್ನೋದನ್ನ ಎಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಟ್ಟಿದ್ರು. ಅದಾದ ನಂತರ ಹೋಮ್ ಮಿನಿಸ್ಟರ್ಗೆ ದೂರನ್ನ ಕೊಡ್ತಾರೆ, 3 ಪುಟಗಳ ದೂರನ್ನ ಕೊಡ್ತಾರೆ ರಾಜಣ್ಣ ಅವರು. ಆ ದೂರಿನ ಪ್ರತಿ ಈಗ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಅದರಲ್ಲಿ ರಾಜಣ್ಣ ಅವರು ಬಹಳ ಡಿಟೇಲ್ ಆಗಿ ಬರ್ತಾರೆ. ಯಾವ ದಿನ ಬರೀತಾರೆ ಅವರು, ಯಾವ ದಿನ ಯಾರು ಬಂದಿದ್ರು, ಎಷ್ಟು ವರ್ಷದವರು ಅವರು, ಅವ್ರ ಜೊತೆಗೆ ಯಾರಿದ್ರು, ಬಂದವರು ಏನ್ ಮಾಡಿದ್ರು, ಏನ್ ಸನ್ನೆ ಮಾಡಿದ್ರು, ಆ ನಂತರ ಏನಾಯ್ತು ಅನ್ನೋದನ್ನ ಡಿಟೇಲ್ ಆಗಿ ಅವರು ಬರೆದು ಹೋಮ್ ಮಿನಿಸ್ಟರ್ಗೆ ಪತ್ರವನ್ನ ಕೊಡ್ತಾರೆ, ಲಿಖಿತವಾಗಿ ಬರೆದು ಪತ್ರವನ್ನ ಕೊಡ್ತಾರೆ. ಆದ್ರೆ ಅವ್ರು ಹೇಳ್ತಾರೆ ನನ್ನ ಎದುರು ತಂದು ನಿಲ್ಲಿಸಿದ್ರೆ, ಅಂದ್ರೆ ಫೋಟೋ ತೋರಿಸಿದ್ರೆ ಅಥವಾ ಇಂಥವ್ರ ಅಂತ ಹೇಳಿ ಕೇಳಿದ್ರೆ ನಾನು ಅದನ್ನ ಸುಲಭವಾಗಿ ಐಡೆಂಟಿಫೈ ಮಾಡಬಲ್ಲೆ ಅನ್ನೋದನ್ನ ರಾಜಣ್ಣ ಅವ್ರು ಹೇಳ್ತಾರೆ. ಆದ್ರೆ ಸಿಸಿಟಿವಿ ಫುಟೇಜ್ ಆಗಿರ್ಬೋದು ಅಥವಾ ಮೊಬೈಲ್ ದಾಖಲೆಗಳಾಗಿರ್ಬೋದು ಅಥವಾ ಯಾವುದೇ ಎವಿಡೆನ್ಸ್ ಗಳಿಲ್ಲ, ಅವರ ಫೋಟೋ ತೋರಿಸಿದ್ರೆ ನಾನು ಗುರುತಿಸ್ತೀನಿ ಅಂತೇಳಿ ರಾಜಣ್ಣ ಅವ್ರು ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ನೋಡಿ ಅವರು ಬರೆದಂತ ಆ ಲಿಖಿತ ರೂಪದ ದೂರೇನಿತ್ತಲ್ಲ, ಆ ದೂರಿನಲ್ಲಿ ಏನ್ ಬರೆದಿದ್ರು ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಈಗ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಉನ್ನತ ಮೂಲಗಳಿಂದ ಲಭ್ಯವಾಗಿರುವಂತಹ ಮಾಹಿತಿ. ಅವರು ಬಹಳ ಕ್ಲಿಯರ್ ಆಗಿ ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ಗೆ ಬರೆದಂತ ಪತ್ರದಲ್ಲಿ ಅವರು ಅಥವಾ ಕೊಟ್ಟಂತ ದೂರಿನಲ್ಲಿರುತ್ತೆ, ಮೊದಲ ಬಾರಿಗೆ 25ರಿಂದ 28 ವರ್ಷದ ಯುವತಿಯೊಬ್ಬಳು ನನ್ನನ್ನ ಭೇಟಿಯಾಗೋದಕ್ಕೆ ಬಂದಿದ್ಲು. ಆಗ ನನ್ನ ಬಳಿ ಅವಳು ಕೇಳ್ತಾಳೆ, ನನ್ನನ್ನ ವೈಯಕ್ತಿಕವಾಗಿ ಮಾತಾಡಬೇಕು ಅಥವಾ ವೈಯಕ್ತಿಕವಾಗಿ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಹೇಳ್ತಾಳೆ ಅನ್ನೋದನ್ನ ಹೇಳ್ತಾರೆ. ಆಗ ಸೂಕ್ಷ್ಮವಾಗಿ ಅವರು ಗಮನಿಸ್ತಾರೆ, ಅಹವಾಲ್ ಏನಿದೆ, ನಿಮ್ ಸಮಸ್ಯೆ ಅಥವಾ ಅಹವಾಲ್ ಏನಿದೆ ಅದನ್ನ ನನಗೆ ಕೊಡಿ, ವೈಯಕ್ತಿಕವಾಗಿ ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಆನಂತರ ಆಕೆಯ ಪಕ್ಕದಲ್ಲೇ ಇನ್ನೊಬ್ಬ ಯುವಕ ಕೂಡ ನಿಂತಿದ್ದ ಅನ್ನೋದು, ಗಡ್ಡ ಬಿಟ್ಟಿದ್ದ ಆತನ ನಾನು ಗುರುತಿಸ್ತೀನಿ ಅಂತೇಳಿ ಹೇಳಿದ್ರಲ್ಲ, ಆ ಯುವಕ ನಿಂತಿದ್ದ ಅನ್ನೋದು ಹೇಳ್ತಾರೆ. ನನಗಲ್ಲೇ ಸಂಶಯ ಬಂದಿತ್ತು ಅನ್ನೋದನ್ನ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕ ಜೀವನದಲ್ಲಿ ಇದ್ದಂತ ವ್ಯಕ್ತಿ ಈ ರೀತಿಯಾಗಿ ಒಬ್ರು ಬಂದು ವೈಯಕ್ತಿಕವಾಗಿ ಭೇಟಿ ಆಗ್ಬೇಕು, ಅವರ ನಡೆನುಡಿಗಳೆಲ್ಲವೂ ಕೂಡ ಅನುಮಾನ ಮೂಡಿಸುವ ರೀತಿ ಇತ್ತು ಅನ್ನುವ ಸಂಶಯ ಅವತ್ತೇ ಅವರಿಗೆ ಬಂದಿತ್ತು. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಆ ತಕ್ಷಣಕ್ಕೆ ಆ ಹುಡುಗಿ ಬಂದಂತ ಆ ಯುವತಿ ಏನಿದ್ದಾಳೆ ಅಲ್ಲಿಂದ ಹೋಗ್ತಾಳೆ. ಅದಾದ ನಂತರ ಇನ್ನೊಮ್ಮೆ ಭೇಟಿ ಆಗ್ತಾಳೆ ಆ ಹುಡುಗಿ. ಮತ್ತೊಂದ್ಸಲ ಭೇಟಿಯಾಗಿ, ಅಂದ್ರೆ ಆ ಹುಡುಗಿ ಅಲ್ಲ ಇನ್ನೊಬ್ಳು ಹುಡುಗಿ ಬರ್ತಾಳೆ. ಬಂದು ಅವಳು ವಕೀಲೆ ಅಂತ ಹೇಳಿ ನನ್ನನ್ನು ಪರಿಚಯ ಮಾಡ್ಕೊಳ್ತಾಳೆ. ಪರಿಚಯ ಮಾಡ್ಕೊಂಡು ನಿಮ್ ಜೊತೆಲಿ ಭೇಟಿ ಆಗ್ಬೇಕು ಅಂತ ಹೇಳಿ ಮಾತನಾಡ್ತಾ ನನ್ನ ಕೈಯನ್ನ ಹಿಡಿದು ಎಳಿತಾಳೆ. ಆಗ ನನಗೆ ಕೋಪ ಬರುತ್ತೆ, ನಾನು ಅವಳು ಕಪಾಳಕ್ಕೊಂದು ಹೊಡಿತೀನಿ. ಕಪಾಳಕ್ಕೆ ಹೊಡೆದ ತಕ್ಷಣ ಅಲ್ಲಿಂದ ಹೋಗ್ತಾಳೆ ಅವಳು. ಮೊದಲು ಬಂದಂತ ಹುಡುಗಿ, ನಂತರ ಬಂದಂತ ಹುಡುಗಿ ಇಬ್ರು ಕೂಡ ಬೇರೆ. ಆದ್ರೆ ಆ ಯುವಕ ಒಬ್ಬನೇ ಗಡ್ಡ ಬಿಟ್ಟಿದ್ದ. ಇದೆಲ್ಲವೂ ಕೂಡ ನನಗೆ ಕಂಡಿದ್ದು, ಮತ್ತೆ ನನ್ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ರು ಅನ್ನುವ ವಿಚಾರ ಇದೆಯಲ್ಲ, ಇದರಲ್ಲಿ ನನಗೆ ಅನುಮಾನ ಹೆಚ್ಚಾಗುತ್ತೆ. ಆ ನಂತರ ನಾನು ಇದೆಲ್ಲವನ್ನ ಈಗ ನಿಮ್ಮನ್ನು ತಿಳಿಸ್ತಾ ಇದ್ದೀನಿ. ತನಿಖೆ ಆಗ್ಲಿ, ತನಿಖೆಯ ನಂತರ ಇವರೇನಾದ್ರೂ ಫೋಟೋ ಮತ್ತೊಂದೇನಾದ್ರೂ ಸಿಕ್ಕಿದ್ರೆ ನಾನು ಐಡೆಂಟಿಫೈ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಬಹುಶಃ ಇದು ಪೂರಕವಾಗುತ್ತಾ ತನಿಖೆಗೆ? ಸಿಐಡಿ ತನಿಖೆ ನಡೀತಾ ಇದೆ. ಈ ಸಾಕ್ಷಿಗಳು ಪೂರಕ ಆಗುತ್ತಾ ಅಥವಾ ಬೇರೆ ಏನಾದ್ರೂ ದಾಖಲೆಗಳಿದೆಯಾ? ಇದೆಲ್ಲವೂ ಈಗ ಮುಂದಿನ ಹಂತದಲ್ಲಿ ತಿಳಿಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿಸಿ. ಆ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಬಂದವರು ಯಾರು ಅದು ಗೊತ್ತಿಲ್ಲ, ಆದ್ರೆ ಫೋಟೋವನ್ನು ನೋಡಿದ್ರೆ ನಾನು ಗುರುತು ಹಿಡಿತೀನಿ ಅಂತೇಳಿ ಖುದ್ದು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಮೊದಲ ಬಾರಿ ಬಂದಿದ್ದಂತ ಯುವತಿ ಬೇರೆ, ಎರಡನೇ ಬಾರಿ ಬಂದಿದ್ದಂತ ಯುವತಿನೇ ಬೇರೆ ಅಂತ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಎರಡೂ ಬಾರಿ ಬಂದಿದ್ದಂತ ಯುವಕ ಯಾರಿದ್ರಲ್ಲ 30ರಿಂದ 35 ವರ್ಷದ ವ್ಯಕ್ತಿ ಒಬ್ಬನೇ ಆಗಿದ್ದ ಅಂತೇಳಿ ಇಲ್ಲಿ ಶಾಕಿಂಗ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಆ ಒಂದು ಮನವಿ ಪತ್ರದಲ್ಲಿ. ಆ ಮನವಿ ಪತ್ರದ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಸಿಕ್ಕಿದೆ.
ಇನ್ನು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿಗೆ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗ ಈ ಒಂದು ಮನವಿ ಪತ್ರವನ್ನ ಗೃಹ ಸಚಿವರಿಗೆ ಕೆಎನ್ ರಾಜಣ್ಣ ಅವರು ಕೊಟ್ಟಿದ್ರು. ಈಗ ಈ ವಿಚಾರವಾಗಿ ಸಿಐಡಿಯಲ್ಲಿ ತನಿಖೆ ಕೂಡ ಆಗ್ತಾ ಇದೆ. ಇಲ್ಲಿರುವಂತಹ ಅಂಶಗಳನ್ನ ಆಧರಿಸಿ ತನಿಖೆ ಹೇಗೆ ನಡೆಯುತ್ತೆ? ಖಂಡಿತವಾಗಲೂ ಕೂಡ ನಾಗೇಂದ್ರ ಬಾಬು, ಸದನದ ಒಳಗಡೆ ಯಾವಾಗ ರಾಜಣ್ಣ ಅವರು ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿತ್ತು ಅಂತೇಳಿ ಹೇಳಿದಾಗಲೇ ಇದು ಬಹಳ ಗಂಭೀರ ಪ್ರಕರಣ ಆಗಿತ್ತು. ಮತ್ತೆ ಬಹಳ ಕುತೂಹಲದಿಂದ ಎಲ್ಲರೂ ಕೂಡ ಇದನ್ನ ನೋಡಿದ್ರು. ಆ ನಂತರ ರಾಜಣ್ಣ ಅವರು ಹೇಳಿದ್ರು, ನನ್ನ ಬಳಿ ಕೆಲವು ಸಾಕ್ಷಿಗಳಿದಾವೆ ಅನ್ನೋದನ್ನ ಹೇಳಿದ್ರು. ಆದ್ರೆ ಸಿಸಿಟಿವಿ ಫುಟೇಜ್ಗಳು ಅದರಲ್ಲಿ ಇಲ್ಲ, ಅಥವಾ ಆ ವ್ಯಕ್ತಿಗಳು ನನ್ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಹುನ್ನಾರದಿಂದ ಬಂದಂತ ಸಮಯದ ಫುಟೇಜ್ಗಳು ಇಲ್ಲ ಅಂತ ಹೇಳಿ ಹೇಳಿದಾಗ ಎಲ್ಲರೂ ಕೂಡ ಹೆಂಗಪ್ಪ ಇದನ್ನ ಭೇದಿಸೋದು ಅನ್ನೋದನ್ನ ಎಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಟ್ಟಿದ್ರು. ಅದಾದ ನಂತರ ಹೋಮ್ ಮಿನಿಸ್ಟರ್ಗೆ ದೂರನ್ನ ಕೊಡ್ತಾರೆ, 3 ಪುಟಗಳ ದೂರನ್ನ ಕೊಡ್ತಾರೆ ರಾಜಣ್ಣ ಅವರು. ಆ ದೂರಿನ ಪ್ರತಿ ಈಗ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಅದರಲ್ಲಿ ರಾಜಣ್ಣ ಅವರು ಬಹಳ ಡಿಟೇಲ್ ಆಗಿ ಬರ್ತಾರೆ. ಯಾವ ದಿನ ಬರೀತಾರೆ ಅವರು, ಯಾವ ದಿನ ಯಾರು ಬಂದಿದ್ರು, ಎಷ್ಟು ವರ್ಷದವರು ಅವರು, ಅವ್ರ ಜೊತೆಗೆ ಯಾರಿದ್ರು, ಬಂದವರು ಏನ್ ಮಾಡಿದ್ರು, ಏನ್ ಸನ್ನೆ ಮಾಡಿದ್ರು, ಆ ನಂತರ ಏನಾಯ್ತು ಅನ್ನೋದನ್ನ ಡಿಟೇಲ್ ಆಗಿ ಅವರು ಬರೆದು ಹೋಮ್ ಮಿನಿಸ್ಟರ್ಗೆ ಪತ್ರವನ್ನ ಕೊಡ್ತಾರೆ, ಲಿಖಿತವಾಗಿ ಬರೆದು ಪತ್ರವನ್ನ ಕೊಡ್ತಾರೆ. ಆದ್ರೆ ಅವ್ರು ಹೇಳ್ತಾರೆ, ನನ್ನ ಎದುರು ತಂದು ನಿಲ್ಲಿಸಿದ್ರೆ, ಅಂದ್ರೆ ಫೋಟೋ ತೋರಿಸಿದ್ರೆ ಅಥವಾ ಇಂಥವ್ರ ಅಂತ ಹೇಳಿ ಕೇಳಿದ್ರೆ ನಾನು ಅದನ್ನ ಸುಲಭವಾಗಿ ಐಡೆಂಟಿಫೈ ಮಾಡಬಲ್ಲೆ ಅನ್ನೋದನ್ನ ರಾಜಣ್ಣ ಅವ್ರು ಹೇಳ್ತಾರೆ. ಆದ್ರೆ ಸಿಸಿಟಿವಿ ಫುಟೇಜ್ ಆಗಿರ್ಬೋದು ಅಥವಾ ಮೊಬೈಲ್ ದಾಖಲೆಗಳಾಗಿರ್ಬೋದು ಅಥವಾ ಯಾವುದೇ ಎವಿಡೆನ್ಸ್ಗಳಿಲ್ಲ, ಅವರ ಫೋಟೋ ತೋರಿಸಿದ್ರೆ ನಾನು ಗುರುತಿಸ್ತೀನಿ ಅಂತೇಳಿ ರಾಜಣ್ಣ ಅವ್ರು ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ನೋಡಿ, ಅವರು ಬರೆದಂತ ಆ ಲಿಖಿತ ರೂಪದ ದೂರೇನಿತ್ತಲ್ಲ, ಆ ದೂರಿನಲ್ಲಿ ಏನ್ ಬರೆದಿದ್ರು ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಈಗ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಉನ್ನತ ಮೂಲಗಳಿಂದ ಲಭ್ಯವಾಗಿರುವಂತಹ ಮಾಹಿತಿ. ಅವರು ಬಹಳ ಕ್ಲಿಯರ್ ಆಗಿ, ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ಗೆ ಬರೆದಂತ ಪತ್ರದಲ್ಲಿ ಅವರು ಅಥವಾ ಕೊಟ್ಟಂತ ದೂರಿನಲ್ಲಿರುತ್ತೆ, ಮೊದಲ ಬಾರಿಗೆ 25ರಿಂದ 28 ವರ್ಷದ ಯುವತಿಯೊಬ್ಬಳು ನನ್ನನ್ನ ಭೇಟಿಯಾಗೋದಕ್ಕೆ ಬಂದಿದ್ಲು. ಆಗ ನನ್ನ ಬಳಿ ಅವಳು ಕೇಳ್ತಾಳೆ, ನನ್ನನ್ನ ವೈಯಕ್ತಿಕವಾಗಿ ಮಾತಾಡಬೇಕು ಅಥವಾ ವೈಯಕ್ತಿಕವಾಗಿ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಹೇಳ್ತಾಳೆ ಅನ್ನೋದನ್ನ ಹೇಳ್ತಾರೆ. ಆಗ ಸೂಕ್ಷ್ಮವಾಗಿ ಅವರು ಗಮನಿಸ್ತಾರೆ, ಅಹವಾಲ್ ಏನಿದೆ, ನಿಮ್ ಸಮಸ್ಯೆ ಅಥವಾ ಅಹವಾಲ್ ಏನಿದೆ ಅದನ್ನ ನನಗೆ ಕೊಡಿ, ವೈಯಕ್ತಿಕವಾಗಿ ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಆನಂತರ ಆಕೆಯ ಪಕ್ಕದಲ್ಲೇ ಇನ್ನೊಬ್ಬ ಯುವಕ ಕೂಡ ನಿಂತಿದ್ದ ಅನ್ನೋದು, ಗಡ್ಡ ಬಿಟ್ಟಿದ್ದ ಆತನ ನಾನು ಗುರುತಿಸ್ತೀನಿ ಅಂತೇಳಿ ಹೇಳಿದ್ರಲ್ಲ, ಆ ಯುವಕ ನಿಂತಿದ್ದ ಅನ್ನೋದು ಹೇಳ್ತಾರೆ. ನನಗಲ್ಲೇ ಸಂಶಯ ಬಂದಿತ್ತು ಅನ್ನೋದನ್ನ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕ ಜೀವನದಲ್ಲಿ ಇದ್ದಂತ ವ್ಯಕ್ತಿ ಈ ರೀತಿಯಾಗಿ ಒಬ್ರು ಬಂದು ವೈಯಕ್ತಿಕವಾಗಿ ಭೇಟಿ ಆಗ್ಬೇಕು, ಅವರ ನಡೆನುಡಿಗಳೆಲ್ಲವೂ ಕೂಡ ಅನುಮಾನ ಮೂಡಿಸುವ ರೀತಿ ಇತ್ತು ಅನ್ನುವ ಸಂಶಯ ಅವತ್ತೇ ಅವರಿಗೆ ಬಂದಿತ್ತು. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಆ ತಕ್ಷಣಕ್ಕೆ ಆ ಹುಡುಗಿ ಬಂದಂತ ಆ ಯುವತಿ ಏನಿದ್ದಾಳೆ ಅಲ್ಲಿಂದ ಹೋಗ್ತಾಳೆ. ಅದಾದ ನಂತರ ಇನ್ನೊಮ್ಮೆ ಭೇಟಿ ಆಗ್ತಾಳೆ ಆ ಹುಡುಗಿ. ಮತ್ತೊಂದ್ಸಲ ಭೇಟಿಯಾಗಿ, ಅಂದ್ರೆ ಆ ಹುಡುಗಿ ಅಲ್ಲ, ಇನ್ನೊಬ್ಳು ಹುಡುಗಿ ಬರ್ತಾಳೆ. ಬಂದು ಅವಳು ವಕೀಲೆ ಅಂತ ಹೇಳಿ ನನ್ನನ್ನು ಪರಿಚಯ ಮಾಡ್ಕೊಳ್ತಾಳೆ. ಪರಿಚಯ ಮಾಡ್ಕೊಂಡು ನಿಮ್ ಜೊತೆ ಭೇಟಿ ಆಗ್ಬೇಕು ಅಂತ ಹೇಳಿ ಮಾತನಾಡ್ತಾ ನನ್ನ ಕೈಯನ್ನ ಹಿಡಿದು ಎಳಿತಾಳೆ. ಆಗ ನನಗೆ ಕೋಪ ಬರುತ್ತೆ, ನಾನು ಅವಳು ಕಪಾಳಕ್ಕೊಂದು ಹೊಡಿತೀನಿ. ಕಪಾಳಕ್ಕೆ ಹೊಡೆದ ತಕ್ಷಣ ಅಲ್ಲಿಂದ ಹೋಗ್ತಾಳೆ ಅವಳು. ಮೊದಲು ಬಂದಂತ ಹುಡುಗಿ, ನಂತರ ಬಂದಂತ ಹುಡುಗಿ ಇಬ್ರು ಕೂಡ ಬೇರೆ. ಆದ್ರೆ ಆ ಯುವಕ ಒಬ್ಬನೇ ಗಡ್ಡ ಬಿಟ್ಟಿದ್ದ. ಇದೆಲ್ಲವೂ ಕೂಡ ನನಗೆ ಕಂಡಿದ್ದು, ಮತ್ತೆ ನನ್ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ರು ಅನ್ನುವ ವಿಚಾರ ಇದೆಯಲ್ಲ, ಇದರಲ್ಲಿ ನನಗೆ ಅನುಮಾನ ಹೆಚ್ಚಾಗುತ್ತೆ. ಆ ನಂತರ ನಾನು ಇದೆಲ್ಲವನ್ನ ಈಗ ನಿಮ್ಮನ್ನು ತಿಳಿಸ್ತಾ ಇದ್ದೀನಿ. ತನಿಖೆ ಆಗ್ಲಿ, ತನಿಖೆಯ ನಂತರ ಇವರೇನಾದ್ರೂ ಫೋಟೋ ಮತ್ತೊಂದೇನಾದ್ರೂ ಸಿಕ್ಕಿದ್ರೆ ನಾನು ಐಡೆಂಟಿಫೈ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಬಹುಶಃ ಇದು ಪೂರಕವಾಗುತ್ತಾ ತನಿಖೆಗೆ? ಸಿಐಡಿ ತನಿಖೆ ನಡೀತಾ ಇದೆ. ಈ ಸಾಕ್ಷಿಗಳು ಪೂರಕ ಆಗುತ್ತಾ ಅಥವಾ ಬೇರೆ ಏನಾದ್ರೂ ದಾಖಲೆಗಳಿದೆಯಾ? ಇದೆಲ್ಲವೂ ಈಗ ಮುಂದಿನ ಹಂತದಲ್ಲಿ ತಿಳಿಬೇಕಾಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು.